ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ. ಬಾಲಕಾಂಡದ 50ನೇ ಸ್ವರ್ಗ. ಮಿಥಿಲಾ ಪಟ್ಟಣಕ್ಕೆ ವಿಶ್ವಾಮಿತ್ರರೊಡನೆ ರಾಮ ಲಕ್ಷ್ಮಣರ ಪ್ರಯಾಣ. ಜನಕನ ಸತ್ಕಾರ. ರಾಜನಿಗೆ ವಿಶ್ವಾಮಿತ್ರರಿಂದ ರಾಜಪುತ್ರರ ಪರಿಚಯ. ರಾಮ ಲಕ್ಷ್ಮಣರು ವಿಶ್ವಾಮಿತ್ರರನ್ನು ಮುಂದೆ ಮಾಡಿಕೊಂಡು ಮಿಥಿಲೋಪವನದ ಈಶಾನ್ಯ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿ ಸ್ವಲ್ಪ ಕಾಲದಲ್ಲಿಯೇ ಜನಕರಾಜನ ಯೋಗಶಾಲೆಗೆ ಹೋದರು. ಲಕ್ಷ್ಮಣ ಸಮೇತನಾದ ರಾಮನು ಯಜ್ಞಶಾಲೆಯಲ್ಲಿದ್ದ ಯಜ್ಞ ಸಂಭಾರಗಳನ್ನು ಬ್ರಹ್ಮ ತೇಜೋ ವಿಶಿಷ್ಟರಾಗಿದ್ದ ಋತ್ವಿಜರನ್ನು ಕಂಡು ಮುನಿ ಶಾರ್ದೂಲರಾದ ವಿಶ್ವಾಮಿತ್ರರಿಗೆ ಹೇಳಿದನು. ಮಹಾಭಾಗರೇ, ಮಹಾತ್ಮನಾದ ಜನಕರಾಜನ ಯಜ್ಞ ಸಮೃದ್ಧಿಯು ವೈಭವೋಪೇತವಾಗಿದೆ. ಇಲ್ಲಿ ವೇದಾಧ್ಯಯನ ಪಾರಾಯಣರಾದ ನಾನಾ ದೇಶ ನಿವಾಸಿಗಳಾದ ಬ್ರಾಹ್ಮಣರು ಅನೇಕ ಸಹಸ್ರ ಸಂಖ್ಯೆಯಲ್ಲಿದ್ದಾರೆ. ಅಗ್ನಿಹೋತ್ರ ಸಾಮಗ್ರಿಗಳನ್ನು ತುಂಬಿಕೊಂಡು ತಂದಿರುವ 100 ಗಾಡಿಗಳಿಂದ ಆವೃತವಾದ ಋಷಿ ಮಹರ್ಷಿಗಳ ಕುಟೀರಗಳು 100 ಸಂಖ್ಯೆಯಲ್ಲಿವೆ. ಬ್ರಾಹ್ಮಣರಿಂದಲೂ ಋಷಿ ಮಹರ್ಷಿಗಳಿಂದಲೂ ನಿಬಿಡವಾಗಿರುವ ಈ ಯಜ್ಞ ಭೂಮಿಯಲ್ಲಿ ನಾವು ಎಲ್ಲಿ ಬಿಡಾರ ಮಾಡಬೇಕೆಂಬುದನ್ನು ದಯವಿಟ್ಟು ತಿಳಿಸಿರಿ. ಶ್ರೀರಾಮನ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು ಜನರಹಿತವಾದ ಮತ್ತು ನೀರಿನ ಸೌಕರ್ಯವಿದ್ದ ಪ್ರದೇಶವೊಂದರಲ್ಲಿ ಬಿಡಾರ ಮಾಡಿದರು. ವಿಶ್ವಾಮಿತ್ರರು ಬಂದಿರುವ ವಾರ್ತೆಯು ಮಹಾತ್ಮನಾದ ಜನಕರಾಜನಿಗೆ ತಿಳಿಯಿತು. ಒಡನೆಯೇ ಜನಕನು ಪುರೋಹಿತನಾದ ನಿಷ್ಕಳಂಕನಾದ ಶತಾನಂದನನ್ನು ಮುಂದೆ ಮಾಡಿಕೊಂಡು ವಿನಯದಿಂದಲೂ ಭಕ್ತಿಯಿಂದಲೂ ಯುಕ್ತನಾಗಿ ವಿಶ್ವಾಮಿತ್ರರಿದ್ದ ಬಿಡಾರದೆಡೆಗೆ ಧಾವಿಸಿದನು. ಮಹಾತ್ಮರಾದ ಋತ್ವಿಜರು ಅರ್ಘ್ಯ ಪಾದ್ಯಾದುಪಕರಣಗಳನ್ನು ತೆಗೆದುಕೊಂಡು ಜನಕನೊಡನೆ ಬಂದು ಯಥಾವಿಧಿಯಾಗಿ ಮಂತ್ರ ಪುರಸ್ಸರವಾಗಿ ವಿಶ್ವಾಮಿತ್ರರಿಗೆ ಸಮರ್ಪಿಸಿದರು. ವಿಶ್ವಾಮಿತ್ರರು ಎಲ್ಲವನ್ನೂ ಆದರಪೂರ್ವಕವಾಗಿ ಸ್ವೀಕರಿಸಿ ಜನಕರಾಜನ ಮತ್ತು ಅವನ ರಾಜ್ಯ ಕೋಶಗಳ ಯೋಗಕ್ಷೇಮಗಳನ್ನು ಮತ್ತು ಯಜ್ಞದ ನಿರಾತಂಕವಾದ ನಿರ್ವಹಣೆಯನ್ನು ಕುರಿತು ಪ್ರಶ್ನಿಸಿದರು. ಜನಕನು ವಿಶ್ವಾಮಿತ್ರರ ಕುಶಲ ಪ್ರಶ್ನೆಗೆ ಯಥೋಚಿತವಾಗಿ ಉತ್ತರಿಸಿದನು. ವಿಶ್ವಾಮಿತ್ರರು ತಮ್ಮನ್ನು ಸ್ವಾಗತಿಸಲು ರಾಜನೊಡನೆ ಆಗಮಿಸಿದ್ದ ಅಧ್ವೈರ್ಯುವೆ ಮೊದಲಾದ ಋತ್ವಿಜರನ್ನು ಪುರೋಹಿತನಾದ ಶತಾನಂದನನ್ನು ನೋಡಿ ಅವನ ದರ್ಶನ ಲಾಭದಿಂದ ಹೆಚ್ಚಾದ ಆನಂದವನ್ನು ಹೊಂದಿ ಯಥಾಯೋಗ್ಯವಾಗಿ ಅವರೊಡನೆ ವ್ಯವಹರಿಸಿದರು. ಪರಸ್ಪರ ಕುಶಲ ಪ್ರಶ್ನೆಗಳಾದ ನಂತರ ಜನಕ ಮಹಾರಾಜನು ಕೈಮುಗಿದುಕೊಂಡು ವಿಶ್ವಾಮಿತ್ರರಿಗೆ ಹೇಳಿದರು. ಭಗವತ್ ಸ್ವರೂಪರಾದ ತಾವು ಈ ಮುನಿಪುಂಗವರೊಡನೆ ಇಲ್ಲಿರುವ ಪವಿತ್ರ ಆಸನಗಳನ್ನು ಅಲಂಕರಿಸಿ. ಅದರಂತೆ ಮಹಾಮುನಿಗಳಾದ ವಿಶ್ವಾಮಿತ್ರರು ದಿವ್ಯಾಸನದಲ್ಲಿ ಉಪವಿಷ್ಟರಾದರು. ಮಹರ್ಷಿಗಳನ್ನನುಸರಿಸಿ ಶತಾನಂದನೇ ಮೊದಲಾದ ಪುರೋಹಿತರು, ಋತ್ವಿಜರು, ಜನಕರಾಜ ಮತ್ತು ಅವನ ಅಮಾತ್ಯ ಶ್ರೇಷ್ಠರು ಎಲ್ಲರೂ ಯಥೋಚಿತವಾದ ಆಸನಗಳಲ್ಲಿ ವಿಶ್ವಾಮಿತ್ರರ ಸುತ್ತಲೂ ಕುಳಿತರು. ವಿಶ್ವಾಮಿತ್ರರು ಸುಖಾಸನದಲ್ಲಿ ಕುಳಿತು ಪ್ರಸನ್ನವದನರಾಗಿರುವುದನ್ನು ಕಂಡು ಜನಕರಾಜನು ಹೇಳಿದನು. ಮಹಾನುಭಾವರೇ, ಇಂದು ಯಾವ ವಿಧವಾದ ನ್ಯೂನ್ಯತೆಯೂ ಇಲ್ಲದ ಯಜ್ಞ ಸಮೃದ್ಧಿಯು ದೇವತೆಗಳಿಂದ ಅನುಗ್ರಹಿಸಲ್ಪಟ್ಟಿದೆ. ಭಗವತ್ ಸ್ವರೂಪರಾದ ತಮ್ಮ ದರ್ಶನದಿಂದಾಗಿ ಯಜ್ಞದ ಪೂರ್ಣ ಫಲವು ಪ್ರಾಪ್ತವಾದಂತಾಯಿತು. ತಾವು ಈ ಮುನಿಪುಂಗವರೊಡನೆ ನನ್ನ ಯಜ್ಞಶಾಲೆಗೆ ದಯಮಾಡಿಸಿ ನನ್ನನ್ನು ಅನುಗ್ರಹಿಸಿದ್ದೀರಿ. ನಾನಿಂದು ನಿಶ್ಚಯವಾಗಿಯೂ ಧನ್ಯನು. ಈಗ ನಾನು ಆರಂಭಿಸಿರುವ ಯಜ್ಞದ ಸುತ್ಯಾ ಹೋಮಕ್ಕೆ 12 ದಿವಸಗಳು ಉಳಿದಿವೆ ಎಂದು ಶ್ರೌತ ಪ್ರಯೋಗ ಪರಿಣಿತರು ಹೇಳಿದ್ದಾರೆ. 12 ದಿವಸಗಳು ಕಳೆದ ನಂತರ ಸುತ್ಯಾ ಹೋಮವು ನಡೆಯಲಿದೆ. ಆ ಹೋಮದಲ್ಲಿ ಆವಿರ್ಭಾಗಗಳನ್ನು ಸ್ವೀಕರಿಸಲು ದೇವತೆಗಳು ಪ್ರತ್ಯಕ್ಷವಾಗಿ ಬರುವುದನ್ನು ತಾವು ಕಾಣಬಹುದು. ಜನಕರಾಜನು ಸಂತಸದಿಂದ ಕೂಡಿದ ಮುಖಾರವಿಂದ ಉಳ್ಳವನಾಗಿ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಹೀಗೆ ಹೇಳಿ ಬದ್ಧಾಂಜಲಿಯಾಗಿ ಪುನಃ ಅವರನ್ನು ಪ್ರಶ್ನಿಸಿದನು. ಮಹರ್ಷಿಗಳೇ, ನಿಮಗೆ ಮಂಗಳವಾಗಲಿ. ದೇವತೆಗಳಿಗಿರುವ ಪರಾಕ್ರಮಕ್ಕೆ ಸಮನಾದ ಪರಾಕ್ರಮವುಳ್ಳ ಆನೆಯಂತೆ, ವೀರ ಮಂದಗತಿಯುಳ್ಳ ಸಿಂಹದಂತೆ, ಅಪ್ರತಿಹತವಾದ ಗಮನವುಳ್ಳ ಶಾರ್ದೂಲದಂತೆ, ದುರ್ಧರ್ಷರಾದ ವೃಷಭದಂತೆ ಉನ್ನತವಾದ ಹೆಗಲುಗಳುಳ್ಳ ವೀರರಾದ ಪದ್ಮಪತ್ರದಂತೆ ವಿಶಾಲವಾದ ಕಣ್ಣುಗಳುಳ್ಳ
ಖಡ್ಗವನ್ನು ಬಿಲ್ಲು ಬತ್ತಳಿಕೆಗಳನ್ನು ಧರಿಸಿರುವ ಅಶ್ವಿನಿ ದೇವತೆಗಳಿಗೆ ಅನುರೂಪವಾದ ರೂಪಾತಿಶಯವುಳ್ಳ ಪ್ರಾಪ್ತ ವಯಸ್ಕರಾದ ದೇವಲೋಕದಿಂದ ಭೂಲೋಕಕ್ಕೆ ಸ್ವೇಚ್ಛೆಯಿಂದ ಬಂದಿರುವ ದೇವತೆಗಳೋಪಾದಿಯಲ್ಲಿರುವ ಈ ಸುಕುಮಾರರು ಯಾರು? ಇವರು ಕಾಲ್ನಡಿಗೆಯಲ್ಲಿಯೇ ನಮ್ಮ ದೇಶಕ್ಕೆ ಬರಲು ಕಾರಣವಾದರು ಏನು? ಈ ಸುಕುಮಾರರು ಇಷ್ಟು ದೂರ ಹೇಗೆ ನಡೆದು ಬಂದರು? ಇವರು ಯಾವ ಪುಣ್ಯ ಪುರುಷನ ಮಕ್ಕಳು? ಇವೆಲ್ಲವನ್ನೂ ವಿಸ್ತಾರವಾಗಿ ತಿಳಿಸಿರಿ. ಸೂರ್ಯಚಂದ್ರರು ಆಕಾಶವನ್ನು ಅಲಂಕರಿಸುವಂತೆ ಇವರಿಂದ ನಮ್ಮ ದೇಶವನ್ನು ಅಲಂಕರಿಸಿದ್ದಾರೆ. ರೂಪ ಯೌವನ ಲಾವಣ್ಯಗಳಲ್ಲಿಯೂ ಒಳ ಹೊರ ವ್ಯಾಪಾರಗಳಲ್ಲಿಯೂ ಇವರಿಬ್ಬರೂ ಪರಸ್ಪರವಾಗಿ ಅನುರೂಪರಾಗಿದ್ದಾರೆ. ಹೀಗೆ ಪರಸ್ಪರವಾಗಿ ಅತ್ಯಂತ ಸಮತೆಯನ್ನು ಹೊಂದಿರುವ ಕಾಕಪಕ್ಷಧರರಾದ ವೀರರಾದ ಇವರು ಯಾರೆಂಬುದನ್ನು ತಿಳಿಯುವ ಅಭಿಲಾಷೆಯು ನನಗಿದೆ. ಮಹಾತ್ಮನಾದ ಜನಕರಾಜನ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು, ಜನಕರಾಜ, ಈ ಸುಕುಮಾರರು ಅಯೋಧ್ಯಾಧಿಪತಿಯಾದ ದಶರಥನ ಮಕ್ಕಳು ಎಂದು ಹೇಳಿ ರಾಮ ಲಕ್ಷ್ಮಣರ ಸೂಕ್ಷ್ಮ ಪರಿಚಯವನ್ನು ಮಾಡಿಕೊಟ್ಟರು. ಅನಂತರ ಜನಕರಾಜನ ಉಳಿದ ಪ್ರಶ್ನೆಗಳಿಗೆ ಉತ್ತರವೀಯುತ್ತಾ ರಾಮ ಲಕ್ಷ್ಮಣರನ್ನು ಸಿದ್ಧಾಶ್ರಮಕ್ಕೆ ಕರೆತಂದುದು, ಅಲ್ಲಿ ಅವರು ಮಾಡಿದ ರಾಕ್ಷಸರ ವಧೆ ಮತ್ತು ಯಜ್ಞ ರಕ್ಷಣೆ, ಸಾವಿರಾರು ರಾಕ್ಷಸರಿಂದ ನಿಬಿಡವಾದ ಕಾಡುಗಳಲ್ಲಿ ನಿರ್ಭಯರಾಗಿ ಋಷಿ ಸಮೂಹವನ್ನು ರಕ್ಷಿಸುತ್ತಾ ಪ್ರಯಾಣ ಮಾಡಿದುದು, ವಿಶಾಲಾ ನಗರಿಯ ದರ್ಶನ ಮತ್ತು ಸುಮತಿಯಿಂದ ಆತಿಥ್ಯ ಸ್ವೀಕಾರ, ಮಿಥಿಲೋಪವನದಲ್ಲಿ ಅಹಲ್ಯಾ ದರ್ಶನ ಮತ್ತು ಶಾಪ ವಿಮೋಚನೆ, ಮಹರ್ಷಿ ಗೌತಮರೊಡನೆ ಸಮಾಗಮ ಇವೆಲ್ಲವನ್ನು ವಿಸ್ತಾರವಾಗಿ ತಿಳಿಸಿ ಅಪೂರ್ವವಾದ ಮಹಾಧನುಸ್ಸಿನ ಬಲವನ್ನು ಪರೀಕ್ಷಿಸಲೋಸುಗ ರಾಮ ಲಕ್ಷ್ಮಣರು ಮಿಥಿಲಾ ಪಟ್ಟಣಕ್ಕೆ ಬಂದಿರುವರೆಂಬುದನ್ನು ಜನಕರಾಜನಿಗೆ ವಿಶ್ವಾಮಿತ್ರರು ತಿಳಿಸಿ ವಿರಮಿಸಿದರು. ಇಲ್ಲಿಗೆ 50ನೇ ಸ್ವರ್ಗವು ಮುಗಿಯಿತು.